ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಟ್ಟೈತೆ. ಒಂದು ಎಕರೆ ತಗೊಂಡಿದ್ರೆ ಆಯ್ತಿತ್ತು. ನಾನು ಬೆಳಗಿನ ಸಂಜೆ ಗಂಟೆ ದುಡಿತಿರೋದು ನನ್ನ ತಂಗಿಗೋಸ್ಕರನೇ. ಇಲ್ಲ, ಜಾಸ್ತಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ, ಅದಕ್ಕೆ ನನಗೆ ಹೊಡೆದ್ಬಿಟ್ರೆ ಬೇಜಾರಾಗಲ್ಲ ಗೈಸ್. ಸಂಬಂಧಕ್ಕೆ ಬೆಲೆ ಕೊಟ್ರೆ ಜಾಸ್ತಿ ಬೇಜಾರಾಗೋಯ್ತದೆ. ತಿಂತಾಳೆ ಗೈಸ್, ಹೊಸಿ ತಿನ್ನಲ್ಲ ಆದ್ರೆ ದಪ್ಪ ಆಯ್ತಿಲ್ಲ. ಕಲ್ತಿರೋ ಬುದ್ಧಿ ಸರಿ ಇಲ್ಲ ಅಷ್ಟೇ. ಗೊತ್ತಾಗಲ್ಲ. ಬೇಡ, ಈ ಬೀಸ್ಕೊಬೇಡ, ನನಗಿಂತ 20 ರೂಪಾಯಿ ಹೆಚ್ಚೆ ನಿನಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಟ್ಟೈತೆ. ಅದೇನು ಅಂದರೆ 10 ಗ್ರಾಮ್ ಚಿನ್ನದ ಚೈನ್ನ ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಟ್ಟೈತೆ. ಅಂದರೆ ಇದನ್ನ ಮಾಡಿಸಿ 25 ವರ್ಷನೇ ಆಯಿತು. ನಾನು ಹುಟ್ಟಾಗ ಮಾಡಿಸಿದಂತೆ ಇದನ್ನ ನಮ್ಮ ಮಾವ ಹತ್ರ ಇತ್ತು. ನಮ್ಮ ತಾತ ಮಾಡಿಸ್ಕೊಟ್ಟಿದ್ದಂತೆ ಇದನ್ನ 25 ಗ್ರಾಮ್. 25 ಗ್ರಾಮ್ ಅಂತೀನಿ, 25 ವರ್ಷದಿಂದ 10 ಗ್ರಾಮು. ಸೊ ಇವತ್ತು ನಮ್ಮ ಮಾವ ಅದನ್ನು ಕೊಟ್ಟು ಕಳಿಸ್ತು. ನಮ್ಮ ಅಜ್ಜಿ ಮನೆಗೆ ನೆನೆ ಹೋಗಿದ್ವಲ್ಲ ಅವಾಗ. ನೋಡಿ ಹೆಂಗಿದೆ ಅಂತ. ಇದ್ರ ಬೆಲೆ ಅವಾಗ ಬರೀ 5,000 ಅಂತೆ. ಈಗ ಎಷ್ಟಮ್ಮ? 80,000. 10 ಗ್ರಾಮ್ಗೆ 80,000 ಆಯ್ತದಂತೆ. ಅವಾಗ ಇದು 5,000 ಬರೀ. ಆಗ 5,000 ರೂಪಾಯಿಗೆ ಹೆವಿ ಕಷ್ಟ ಇತ್ತು. ಅವಾಗ 5,000 ರೂಪಾಯಿ ಕಷ್ಟ ಇತ್ತು. ಅವಾಗ 400 ರೂಪಾಯಿ ಗ್ರಾಮು, ಈಗ 8,000 ರೂಪಾಯಿ ಗ್ರಾಮು. ಆಗ 400 ರೂಪಾಯಿ ದುಡಿಯೋಕೆ ಎಷ್ಟು ತಿಂಗಳು ಬೇಕಿತ್ತು ಹೇಳು? ಕಷ್ಟ ಇತ್ತು. ಈಗ 80,000 ದುಡಿ, 1 ತಿಂಗಳು ದುಡ್ಕೊತಾರೆ 80,000ನ. ಮತ್ತೆ ಏನು ವ್ಯಾಲ್ಯೂ ಆಯಿತು? ಅಲ್ಲಿಗೆ ಆಯಿತು ಅಷ್ಟೇ. ಅವಾಗಿಂದ ಇವಾಗಿಂದ ಚಿನ್ನ ಕಡಿಮೆ ರೈಟ್, ಅಂದರೆ ರೈಟ್ ಜಾಸ್ತಿ ಆಗೈತೆ. ಹಂಗೆ ಇದು ಇನ್ಕ್ರೀಸ್ ಆಗೈತಲ್ಲ ಅಷ್ಟೇ. ಇದ್ರ ಬದಲು ಒಂದು ಜಮೀನಾರು ತಗೊಂಡಿರೋ ತಾತ ನನ್ನ ಹೆಸರಿಗೆ 5,000 ರೂಪಾಯಿಗೆ ಒಂದು ಎಕರೆ ತಗೊಂಡಿದ್ರೆ ಆಯ್ತಿತ್ತು. ಇವತ್ತು ಒಂದು ಮದುವೆ ಮಾಡ್ತೀವಿ ಅಂದರೆ ಗೈಸ್ 20 ಲಕ್ಷ ಬೇಕು. ನನ್ನ ತಂಗಿ ಮದುವೆ ಮಾಡೋಕ್ಕೆ ಈಗ 20 ಲಕ್ಷ ಬೇಕು ಗೈಸ್. ಸಂಪಾದನೆ ಮಾಡೋಕ್ಕೆ ನಾನು ಬೆಳಗಿನ ಸಂಜೆ ಗಂಟೆ ದುಡಿತಿರೋದು ನನ್ನ ತಂಗಿಗೋಸ್ಕರನೇ. ನಿಜ ಅಂತ ಹೇಳು, ನಿಜ ಅಂತ ಹೇಳು. ಏನ್ ನಿಜ? ಬೆಳಗಿನ ಸಂಜೆ ಗಂಟೆ ನಮ್ಮ ಅಣ್ಣ ದುಡಿತಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ತೊಡಗ್ಲಿ ಬೆಳಿಗ್ಗೆ ಎದ್ಬಿಟ್ಟು ದುಡಿತಿರೋದು. ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಗೈಸ್ ಕತ್ತೆ ದುಡ್ದಂಗೆ ಕತ್ತೆ ಎದ್ದು ದುಡಿ ಗೊತ್ತಾಯ್ತದೆ. ಇವಾಗ ನೀವು ದೌರ್ಜನ್ಯ ಮಾಡಿದ ಹುಡುಗರಿಗೆ ಕಾಲ್ ತೋರಿಸ್ತೀಯ ಅಣ್ಣಂಗೆ ಕಾಲ್ ತೋರಿಸ್ತೀಯ. ಟಿವಿ ಹೊಡೆದಾರೆ ಮಮ್ಮಿ. ಇವತ್ತು ಪ್ರ್ಯಾಂಕ್ ಹೋಗಿ ನಿಜ ಆಯ್ತದೆ. ಹಂಗೆ ಹೊಡಿ ನೋಡೋದು, ಅಲ್ಲಿಂದನೇ ಹೊಡಿ. ಅಲ್ಲಿ ಹೊಡೆದ ನಾನು ಕಾಲು ಹೊಡೆದಿದ್ದು ನಾನು ಅದೇ ಮೇಲೆ. ಅವತ್ತು ಟಿವಿ ಪ್ರ್ಯಾಂಕ್ನ ಅಕಸ್ಮಾತ್ ನಾನೇನಾರ ಮಾಡಿದ್ದೀನಿ ಅಂತ ಗೊತ್ತಾಗಿದ್ರೆ ಅಪ್ಪಂಗೆ ನಾಯಿಗೆ ಹೊಡೆದಂಗೆ ಹೊಡಿತಿತ್ತು. ಇವಳು ಮಾಡೋಳೆ ಅಂತ ಗೊತ್ತಾಗಿರೋದಕ್ಕೆ ಗಾಯ್ಸ್ ಏನು ಒಂದು ಮಾತು ಬೈಲಿಲ್ಲ. ಅದೇ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟಿದ್ರೆ ನಮ್ಮ ಡ್ಯಾಡಿ ಹೊಡಿಯಲ್ಲ, ಜಾಸ್ತಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಅದಕ್ಕೆ ನನಗೆ ಹೊಡೆದ್ಬಿಟ್ರೆ ಬೇಜಾರಾಗಲ್ಲ ಗೈಸ್. ಸಂಬಂಧಕ್ಕೆ ಬೆಲೆ ಕೊಟ್ಟರೆ ಜಾಸ್ತಿ ಬೇಜಾರಾಗೋಯ್ತದೆ. ದುಡುಗ್ಲಿ ಚೆನ್ನಾಗಿ ತಿಂದ್ಲು. ಈಗ ಒಳ್ಳೆ ಮಜ್ಜಿಗೆ ಕುಡಿತಾಳೆ ಗೈಸ್. ಟೈಮ್ಗೆ ಮಾತ್ರ ಸರಿಯಾಗಿ ತಿಂತಾಳೆ. ಇಡಂಬಿ ಸಗದ ಆ್ಯಕ್ಟಿಂಗ್ ಮಾಡ್ತೀವಿ ಕಣಕ್ಕ. ತಿಂತಾಳೆ ಗೈಸ್, ಹೊಸಿ ತಿನ್ನಲ್ಲ ಆದ್ರೆ ದಪ್ಪ ಆಯ್ತಿಲ್ಲ. ಕಲ್ತಿರೋ ಬುದ್ಧಿ ಸರಿ ಇಲ್ಲ ಅಷ್ಟೇ. ಅದೆಲ್ಲ ಕರಗ್ಲು ಬುದ್ಧಿ ಅಂತಾರಲ್ಲ, ಆ ಬುದ್ಧಿ ಅವಳು ಸ್ವಲ್ಪ ಕೇಡ್ಗಿ. ಇವಳು ಹೆಂಗೆ ಅಂದ್ರೆ ನಮ್ಮಯ್ಯ ಫುಲ್ಲು ಕೇಡ್ಗಿ. ಯಾರಿಗೂ ಏನು ಹಂಚ್ಕ ತಿನ್ನಲ್ಲ, ಏನು ಕೊಡಲ್ಲ. ಒಬ್ಳೆ ತಿನ್ಬೇಕು, ಒಬ್ಳೆ ಮಾಡ್ಬೇಕು ಅಂತ ಹೇಳು ಅಷ್ಟೇ. ಅದಕ್ಕೇನೆ ಇವಾಗ ಇವಳ್ದೆ ನಮ್ದೇ. ಅವಳು ನಮ್ದು ಏನೋ ಕೇಳಂಗಿಲ್ಲ, ನಾವು ಅವಳನ್ನ ಏನೋ ಕೇಳಂಗಿಲ್ಲ. ಜನ್ಮಕ್ಕೆ ಹೋಗೋ ಅದಂಗೆ ಸ್ವಾರ್ಥಿ ಗಾಯ್ಸ್, ಫುಲ್ಲು ಸ್ವಾರ್ಥಿ. ಇಲ್ಲೇ ನೋಡ್ಬಿಡಿ, ಅಣ್ಣ ಅಂತ ಒಂಚೂರು ಪ್ರೀತಿ ಇಲ್ಲ, ಏನು ಇಲ್ಲ. ನಾವು ಮಾತ್ರ ತಂಗಿ ಅಂತ ಪ್ರೀತಿ ಅಷ್ಟೇ. ಅಣ್ಣ ಅಂತ ಪ್ರೀತಿ ಇಲ್ಲ ನಿನ್ಗೆ ಏನು ಮಾಡ್ಕೊಡ್ತಾ ಇರ್ಲಿಲ್ಲ. ಅದು ಗಾಯ್ಸ್ ಏನು ಗೊತ್ತ ಮಾಡ್ಕೊಡೋದು ಹೇಳ್ತೀನಿ. 20 ರೂಪಾಯಿ ಕೊಡ್ತಾನೆ ಅಂತ. ಆಯ್ತು ಬೇಡವಾಗ ಹಂಗಾರೆ ಇಸ್ಕೊಬೇಡ ಬಿಡು ಇನ್ಮೇಲೆ. ನೋಡಿ ಗಾಯ್ಸ್, ಇಲ್ಲೇ ಗೊತ್ತಾಗಲ್ಲ. ಬೇಡ ಇಸ್ಕೊಬೇಡ, ನನಗಿಂತ 20 ರೂಪಾಯಿ ಹೆಚ್ಚೆ ನಿನಗೆ. ನೋಡಿ ಇಲ್ಲೇ ಗೊತ್ತಾಗಲ್ವಾ? ಇಷ್ಟೇ
ಇಷ್ಟೇ ಎಲ್ಲ ಇಷ್ಟೇ ಐಸ್ ಇಷ್ಟೇ. ಎಲ್ಲ ಸ್ವಾರ್ಥಿಗಳೇ, ಯಾರಿಗೋಸ್ಕರನು ಏನು ಮಾಡ್ಬಿಡಿ. ಇನ್ಮೇಲೆ ತಂಗಿ ಆದ್ರೂ ಅಷ್ಟೇ, ಅಕ್ಕ ಆದ್ರೂ ಅಷ್ಟೇ. ನಾನೇ ಇಲ್ಲಿ ಅಪ್ಪ ಈ ಥರ ಮಾತು. ನನಗೋಸ್ಕರ ಇದುವರೆಗೂ ಆ ತಂಗಿ ಅಂತ ಏನಾರ ಮಾಡೋಳಕ್ಕೆ ಹೇಳಿ. ಫೋನ್ ಹೊಡೆದಾಗ ಕಾಸು ಕೊಟ್ಟು ರಿಪೇರಿ ಮಾಡಿಸ್ಕೊಟ್ಟಿದ್ದೀನಿ. ನನ್ ಮೇಲೆ ಹಣೆ ಇಟ್ಟು ಅದನ್ನು ವಾಪಸ್ ಇಸ್ಕೊಂಡ್ಲು. ಯಾವಾಗ ಸ್ಟಾರ್ಟಿಂಗ್ ಅಂಗಡಿ ಸ್ಟಾರ್ಟ್ ಆದಾಗ ₹100 ಇಸ್ಕೊಳ್ವಾ? ಅದ್ 2,000 ರೂಪಾಯಿ ಕೊಟ್ಟಿದ್ದೆ ಸಾಲ ಅಂತ ಇಸ್ಕೊಂಡಿದ್ದು. ನಿಂತ ಸಾಲ ನಾನು ಇಸ್ಕೊಂಡಿದ್ನ. ನಿನ್ ಮೊಬೈಲ್ ಹೊಡೆದೋಗೈತೆ ಅಂತ ಒಂದ್ಸತಿ ಕೊಟ್ಟಿದ್ದೆ. ಎಕ್ಸ್ಕೆ ಅದೇನೋ ಕೊಡ್ಸಕ್ ನನ್ನ ಹತ್ರ ಇಸ್ಕೋಗಿದ್ದೆ, ಕೊಡ್ತೀನಿ ಅಂದ್ಬಿಟ್ಟು. ನಾನು ಮನ್ಸ್ಬಿಡ್ತಾ ಹೇಳೋ. ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವ್ರು, ಏನಂತೀರಾ? ಹಳೇದೆಲ್ಲ ಯಾಕೆ? ನಿಜ ಅಂತ ಹೇಳ್ತೀಯಲ್ಲ, ಏನು ಮಾಡಿಲ್ಲ ನೀನು. ಕಷ್ಟದಲ್ಲಿ ನಾನೇ ಕಾಪಾಡಿರೋಳು. ಅಯ್ಯಪ್ಪ ಮತ್ತೆ ಏನು ಗೊತ್ತಾ, ಬರೀ ಕಾಲೇಜ್ ಹೋಗಿದ್ದೆ. ಅವಾಗ ನನ್ಗೆ ಯಾರೋ ಬಟ್ಟೆ ಕೊಟ್ಟಿದ್ದಿದ್ ದುಡ್ಡು ಹಬ್ಬಕ್ಕೆ ಅಂತ, ಅದನ್ನ ನಾನು ಕೊಟ್ಟಿದ್ದೀನಿ. ಅದು ಇದು ಅಂದ್ರೆ ಗೈಸ್ ಇವಾಗ ಏನು ಗೊತ್ತಾ, ನನಗೆ ತುಂಬ ಕಷ್ಟ ಆಗ್ಬಿಟ್ಟೈತೆ. ನನ್ನ ತಂಗಿ ಈಗ ₹1,000 ಮಡ್ಕೊಳ್ಳೋದನ್ನ ನಾನು ಕೊಡ್ತಾಳೆ. ನಿನ್ನೆ ಲೆಕ್ಕ ಹಾಕಿದ್ದೀವಿ. ತುಂಬ ಕಷ್ಟ ಆಗ್ಬಿಟ್ಟೈತೆ. ಅದಕ್ಕೆ ಅವಳ ಹತ್ರ ₹1,000 ಸಾಲ ಇಸ್ಕೊತಾ ಇದ್ದೀನಿ. ಅದಕ್ಕೆ ನೀವೇ ಜವಾಬ್ದಾರಿ, ವಾಪಸ್ ಕೊಡ್ತೀನಿ. ನಾನು ಅದ್ರಲ್ಲಿ ₹1 ಕೊಡಲ್ಲ. ಏನಾದ್ರು ಅನ್ಕೊಳ್ಳಿ ನೀವು, ನಾನು ಕೊಡಲ್ಲ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಎಲ್ಲ ಇಷ್ಟೇ. ಎಲ್ಲ ಇಷ್ಟೇ. ಇನ್ನು ಕೇಕ್ ತಗೊಳಕೈತದೆ, ಇಲ್ಲ ಎಲ್ಲ ಇಷ್ಟೇ. ಕೇಕೆ ಪೇಸ್ಟ್ರಿ ಅವತ್ತು ಹೇಳಿದ್ನಿ. ದಿನ ತಿಂದಲ್ಲೇ. ಅವತ್ತು ನ್ಯೂ ಇಯರ್ ಅಲ್ಲಿ ಕೇಕ್ ಕೊಡ್ಸಿದಾಗ ಒಂದು ಪೀಸ್ ಮಡಗಿಲ್ಲ ಅಂತ ತಿನ್ಕೊಂಡಿದ್ರಿ ನ್ಯೂ ಇಯರ್ ಅಲ್ಲಿ ಕೇಕ್ನ. ಅಲ್ಲೂ ತನ ತಿನ್ನಕ್ ತಿನ್ಕೊಂಡ್ಬಂದಿದ್ದಲ್ಲ ಎಲ್ಲಿ? ನಿಮ್ ಫ್ರೆಂಡ್. ಕೊಡ್ಸಿಲ್ವಾ ನಿನಗೆ ನಾನು ಕೇಕ್ನ? ಅದು ಅಪ್ಪ ತಾನೇ ಕೊಡ್ಸಿದ್ದು. ಅರ್ಧ ಕೆಜಿ. ನಿಮ್ಮ ಅಪ್ಪ ಕೊಡ್ಸೋ ದುಡ್ಡು ಯಾರು ಕೊಟ್ಟು ಕಳ್ಸಿದ್ರು ಅಪ್ಪಂಗೆ? ನಿಮ್ಮ ಅಪ್ಪನೂ ಕೊಡ್ಸಿದ್ದು. ಅದು ದುಡ್ಡು ಯಾರು ಕೊಟ್ಟು ಕಳ್ಸಿದ್ರು ಅಪ್ಪಂಗೆ? ಅಪ್ಪನ ಕಾಸು ಕೊಡ್ಸಿದ್ದು. ಮಕ ಸಿಕ್ಸು ಹಂಗೆ ಚಿಂದಲ್ಲಿ ಹೊಡೆದ್ರೆ ಬೆಳ್ಳಿ ಆಗ್ಬಿಡೋಕೀಗ. ಇಲ್ಲ ಐತೆ ನನ್ನ ಹತ್ರ. ಅದೇ ಬೆಳ್ಳಿಲಿ ಹೊಡೆದ್ರೆ ಚಿಂದ ಆಗ್ಬಿಡಬೇಕು. ಗಾಯ್ಸ್ ನಿಜ ಹೇಳು. ಏನು ಮಿಡ್ ನೈಟು ಅಂತೀನಿ. ಮಾಮೂಲಿ ಬಿರಿಯಾನಿ ಕೊಡ್ತೀನಿ ಅಂದೆ, ಅದು ಕೊಡ್ಲಿಲ್ಲ. ಯಾವ ಬಿರಿಯಾನಿನ? ಹನುಮಂತು ಬಿರಿಯಾನಿ ಕರ್ಕೊಯ್ತೀನಿ ಅಂದೆ. ಹನುಮಂತು ಬಿರಿಯಾನಿ ಗಾಯ್ಸ್ ಒಂದಿನ ಹನುಮಂತು ಬಿರಿಯಾನಿ ಕರ್ಕೊಯ್ತೀನಿ. ಸೊ ಗಾಯ್ಸ್ ಇವಾಗ ನಮ್ಮ ಮಮ್ಮಿ ಇವತ್ತು ಚೈನ್ ನನ್ನ ಕೈಲಿ ಕೊಟ್ಟೈತೆ. ಇದನ್ನ ಬೀರೊಳಗೆ ಎತ್ತು ಮಾಡಿಬಿಟ್ಟು ತಿರುಪತಿ ಇದನ್ನ ಬಂದಮೇಲೆ ಡೈಲಿ ಯೂಸ್ ಮಾಡ್ತೀನಿ. ಗಾಯ್ಸ್ ನಿದ್ದೆ ಬರ್ತೈತೆ ಇವತ್ತು, ಯಾಕೋ ತಲೆನೈತೈತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಷ್ಟ ಅಂದೆ, ಆ ಚಿನ್ನ ಚೈನ್ ಹಾಕಿದ್ರೆ ಕಿತ್ಕೊಂಡ್ಬಿಟ್ಟ ಗಾಯ್ಸ್. ಎಲ್ಲ ಇಷ್ಟೇ ಅಂತಾನೆ. ಇದನ್ನ ಯಾಕೆ ನನ್ನ ವಸ್ತು ನಾನು ಹಾಕಬೇಕು ಗೈಸ್? ಆ ಥರ ಎಲ್ಲ ಏನಿಲ್ಲ, ಅವಳಿಗೆ ಕೊಡ್ತೀನಿ ತಗೋ. ವಿಡಿಯೋಗೋಸ್ಕರ ಇಸ್ಕೊಂಡಿದ್ದೆ ಅಷ್ಟೇ, ವಿಡಿಯೋ ಮಾಡೋಕ್ಕೆ. ತಗೋ ನಂಗೆ ಬೇಡ. ನೋಡಿ ಗೈಸ್, ಆ ಚೈನ್ ದಾನ ಮಾಡಿಬಿಟ್ಟೆ. ಈ ಥರ ದಾನ ಸಹ ಕರ್ಣ ನಾನು. ಕಲಿಯುಗದ ಕರ್ಣ ಅಂತ ಇನ್ನೊಬ್ಬ ಇದ್ರೆ ನಮ್ಮ ಮನೇಲಿ, ಅದು ನಾನೇ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಎಲ್ಲ ದಾನ ಮಾಡಿಬಿಟ್ಟೆ ಗೈಸ್. ನಿದ್ದೆ ಬರ್ತೈತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೋಮವಾರ ಅದು ಮಾಡ್ಬಿಡ್ತೀನಿ. ಸೋಮವಾರ ಮತ್ತು ಮಂಗಳವಾರ ಜುಟ್ಟನ್ನು ದಾನ ಮಾಡ್ಬಿಡ್ತೀನಿ. ಆಯ್ತು, ಆ್ಯಕ್ಚುಲಿ ಏನು ಅನ್ಕೊಂಡಿದ್ದೆ ಅಂದರೆ ಮುಡಿ ಕೊಡೋದು ಬೇಡ, ಕೂದಲುನ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡೋದ ಅಂದ್ಕೊಂಡಿದ್ದೆ. ನಮ್ಮ ಮಮ್ಮಿ ಆರ್ಕೆ ಹೊತ್ಗೆ ಬಿಡೋದೀನಿ, ನೆಕ್ಸ್ಟ್ ಸಲ ಬುಟ್ಟ ಕೊಡುವೆ ಅಂತು. ನೆಕ್ಸ್ಟ್ ಸಲ ಏನು ಬಿಡೋ ಡೌಟು. ಸೊ ಇವಾಗ ತುಂಬ ನಿದ್ದೆ ಬರ್ತೈತಿ, ಯಾಕೋ ತಲೆಯೆಲ್ಲ ನೋಯ್ತೈತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.